ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕುಂಭ ರಾಶಿಯ 2026 ಜುಲೈ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಕುಂಭ ರಾಶಿಯವರಿಗೆ ಬಂಧು ಬಾಂಧವರ ಸಹಾಯ ಹೆಚ್ಚಾಗಿರುತ್ತೆ, ಮತ್ತೆ ಕೌಟುಂಬಿಕ ಸಮಸ್ಯೆಗಳ ಒಂದು ಪರಿಹಾರಗಳು ಸಹಿತ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ದುರಾಲೋಚನೆಯಿಂದ ದೂರವಾಗುವಂಥದ್ದು, ಅವರು ದುರ್ಜನರಿಂದ ದೂರವಾಗುವಂಥದ್ದು, ಒಳ್ಳೆಯ ಒಂದು ವಿದ್ಯಾರ್ಜನೆಯ ಒಂದು ಆಸಕ್ತಿಗಳು ಸಹಿತ ಅವರಿಗೆ ದೊರೆಯುವಂಥದ್ದು, ಮತ್ತೆ ಶತ್ರು ಜನರ ಮೇಲೆ ವಿಜಯವನ್ನು ತಾವು ಸಾಧಿಸ್ತಾ ಇರ್ತೀರಿ. ಮತ್ತೆ ವಿಶೇಷವಾಗಿ ರಾಹುವಿಂದ ನರ ದೌರ್ಬಲ್ಯ ಅಥವಾ ನ್ಯೂರೋ ಸರ್ಜರಿಗಳ ಹತ್ರ ಭೇಟಿ ಮಾಡುವಂತಹ ಸಾಧ್ಯತೆ, ಯಾಕೆ ರಾಹು ವಕ್ರಿಯಾಗಿರೋದ್ರಿಂದ ನರ ದೌರ್ಬಲ್ಯಗಳು ಬಾಗುವಂತಹ ಸಾಧ್ಯವಾಗಿರುವಂಥದ್ದು, ಮತ್ತೆ ವೈದ್ಯರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ಅದೃಷ್ಟ ಸಂಖ್ಯೆಯಾಗಿ ತಾವು ಇಲ್ಲಿ 3 ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ವಿಶೇಷವಾಗಿ ಕಪ್ಪು ಬಣ್ಣವನ್ನು ತಾವು ಧಾರಣೆ ಮಾಡುವಂಥದ್ದು, ಶನೇಶ್ವರನ ಒಂದು ಆರಾಧನೆ ಮಾಡುವಂಥದ್ದು ತುಂಬಾನೇ ಉತ್ತಮ. ದಕ್ಷಿಣ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026 ಜುಲೈ ತಿಂಗಳ ಮಾಸಿಕ ಭವಿಷ್ಯ ಕುಂಭರಾಶಿಯವ್ರದ್ದು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ಲೈಕನ್ ಮುಖಾಂತರವಾಗಿ ತಮ್ಮ ಒಂದು ಮೊಬೈಲ್ ನೋಟಿಫಿಕೇಶನಲ್ಲಿ ಪಡ್ಕೊಳ್ಬೋದು ಅಂತ ಹೇಳುತ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ನೇರ ಭೇಟಿಯನ್ನು ತಾವು ಫಿಕ್ಸ್ ಮಾಡ್ಕೊಳ್ಳಿ. ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸ್ಲಾಟ್ ತುಂಬ ಫಿಲ್ ಆಗ್ತಾ ಇದೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವಿ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಸಂಪತ್ತು, ಆಯಸ್ಸು ಮತ್ತು ಅದೃಷ್ಟವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.